Hi everyone, welcome back to my channel SSLC 2025 Mathematics My Goal Target 80 Board Exam 10 days plan. ಈಗ ಆಲ್ರೆಡಿ 6 days ಕಂಪ್ಲೀಟ್ ಮಾಡಿದ್ದೀನಿ. ಪ್ರೀವಿಯಸ್ ಸೆಷನಲ್ಲಿ ಟ್ರಯಾಂಗಲ್ಸ್ ಲೆಸನಲ್ಲಿ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೀನಿ. ಈಗ ಹೋಗ್ತಾ ಇರೋಂಥದ್ದು ಡೇ 7 ದಟ್ ಈಸ್ ಕೋಆರ್ಡಿನೇಟ್ ಜಾಮೆಟ್ರಿ. ಇದರಲ್ಲಿ ನಿಮಗೆ 5 ಮಾರ್ಕ್ಸ್ 100%, 5 to 6 ಮಾರ್ಕ್ಸ್ ಈಸಿಯಾಗಿ ಈ ಲೆಸನಲ್ಲಿ ಸ್ಕೋರ್ ಮಾಡ್ಬೋದು. ಆಮೇಲೆ ವೆರಿ ಈಸಿ ಲೆಸನ್, ಒಂದಷ್ಟು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಡೆಫಿನೆಟ್ಲಿ ಈ ಲೆಸನಲ್ಲಿ ಔಟ್ ತಗೊಳ್ಬೋದು. ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ, ನೀವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ, ನೋಡ್ತಾ ಬನ್ನಿ. ಜಾಮೆಟ್ರಿ ಲೆಸನಲ್ಲಿ ನೋಡ್ತಾ ಬನ್ನಿ. ಹೀಗೆ ಫಸ್ಟು 1 ಮಾರ್ಕ್ ಅಥವಾ MCQ ಕ್ವೆಶನ್ಸಲ್ಲಿ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಬರ್ತೀನಿ. ದಿ ಮಿಡ್ ಪಾಯಿಂಟ್ ಆಫ್ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಪಾಯಿಂಟ್ಸ್ A of x1, y1 ಆ್ಯಂಡ್ B of x2, y2 ಅಂತ ಹೇಳಿ ಒಂದು ಕ್ವೆಶನ್ ಬರುತ್ತೆ. ನೀವು ಜಸ್ಟ್ ನೋಡ್ಕೊಳ್ಳಿ, ಮಿಡ್ ಪಾಯಿಂಟ್ ಅಂತ ಕೇಳ್ತಿದ್ದಾರೆ ವರ್ಡ್. ಸೊ ಹಾಗಾಗಿ ನೀವು ಇಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾ ಬರೀಬೇಕಾಗತ್ತೆ. ದಟ್ ಈಸ್ P of x, y is equal to x1 plus x2 by 2, y1 plus y2 by 2. So this is the midpoint formula. ಇಲ್ಲಿ ನೋಡ್ಕೋಬೇಕಷ್ಟೇ, ಅಂದರೆ ಇದು ಜನರಲಾಗಿ ಕೊಟ್ಟಿದ್ದಾರೆ, ಅದಕ್ಕೆ ನೀವೇನು ಮಾಡಬೇಕು, ಮಿಡ್ ಪಾಯಿಂಟ್ ಫಾರ್ಮುಲಾ ಬರಿಬೇಕಾಗತ್ತೆ. ನೆಕ್ಸ್ಟ್ ಅದನ್ನು ಬಿಟ್ಟರೆ ನೆಕ್ಸ್ಟ್ ನೋಡಿ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ A of 0, 5 ಆ್ಯಂಡ್ B of -5, 0 ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಏನಾಗ್ತಿದೆ ಅಂತಂದರೆ ದ ಟೂ ಕೋಆರ್ಡಿನೇಟ್ಸ್ ಆರ್ ಏನಾಗಿದೆ, ಇಲ್ಲಿ 0 ಆಗಿದೆ. ಓಕೆ, ಇಲ್ಲಿ ನೋಡಿ, ಆ್ಯಕ್ಚುಲಿ ಇದು ಡಿಸ್ಟೆನ್ಸ್ ಫಾರ್ಮುಲಾ ಅಂದರೆ ಏನು ಫಾರ್ಮುಲಾ ಬರುತ್ತೆ ನಿಮಗೆ, √x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಆಗುತ್ತೆ. ಅದ್ರ ಪ್ರಕಾರ ನಾವು ನೋಡೋದಾದರೆ ದಿಸ್ ಈಸ್ ನೋಡಿ, ಇದು x1 y1 x2 y2. ಆಗ ಇಲ್ಲಿ ನೋಡಿ x2 - x1 ದಟ್ ಈಸ್ -5 -0 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಇದು 0 - 5 ಹೋಲ್ ಸ್ಕ್ವೇರ್ ಆಗುತ್ತೆ. -5 - 0 ಅಂದರೆ -5 -5 ಸ್ಕ್ವೇರ್ನ ನೀವು ಸ್ಕ್ವೇರ್ ಮಾಡಿದ್ರೆ ಇಲ್ಲೇನು 25 ಬರುತ್ತೆ. ಇದು ಅಷ್ಟೇ, 0 - 5 -5 ಸ್ಕ್ವೇರ್ನ ಮಾಡಿದ್ರೆ 25 ಬರುತ್ತೆ. ನಿಮಗೆ √50 ಬರುತ್ತೆ. ಆರ್ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ 50 ಅಥವಾ 5√2 ಅಂತನಾದರೂ ಆಗುತ್ತೆ. ಯಾಕಂದರೆ 25ನ 25 2s ಅಂತ ಬರಿಬೋದು. 15 ಏನಂತ ಬರಿತೀರಾ, 25 2s. 25 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್, 5 ಆಚೆಗೆ ತೆಗಿತೀರಾ, ಸೊ √2 ಉಳ್ಕೊಳ್ಳುತ್ತೆ. ಈ ಥರನಾದರೂ ಕೇಳುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ನೋಡಿ, ಇಫ್ P of x, y divides the line A of x1, y1, B of x2, y2 in the ratio m1:m2, then x and y are equal to ಅಂತ ಕೇಳ್ತಿದೆ. x and y are equal to ಅಂತಂದರೆ ಯು ಹ್ಯಾವ್ ಟು ಫೈಂಡ್ ದಿ ಕೋಆರ್ಡಿನೇಟ್ಸ್. x and y ಅಂದರೆ ಇಲ್ಲಿ ಏನಪ್ಪ ಅಂದರೆ ಸೆಕ್ಷನ್ ಫಾರ್ಮುಲಾ ಬರಿಬೇಕಾಗತ್ತೆ. ಸೆಕ್ಷನ್ ಫಾರ್ಮುಲಾ ಗೊತ್ತಿದೆ ನಿಮಗೆ. P of x, y ಅಂತ ನಾವು ತಗೊಳ್ಳೋದಾದ್ರೆ ಏನು ಬರುತ್ತೆ, m1x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2. ಇದು x ಕೋಆರ್ಡಿನೇಟ್, ಇದು x. y ಏನು ಬರುತ್ತೆ, ಅದೇ ಥರ m1 y2 ಪ್ಲಸ್ m2 y1 ಬೈ m1 ಪ್ಲಸ್ m2. ದಿಸ್ ಈಸ್ ಈ ಫಾರ್ಮುಲಾ ಬರೀರಿ ಅಂತ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, ಇಫ್ ದ ಆರಿಜಿನ್ ಇಸ್ ದಿ ಮಿಡ್ ಪಾಯಿಂಟ್ ಆಫ್ ದಿ line joining the points A of 4, -6 and B of A, B, the values of A and B are ಅಂತ ಹೇಳಿ ಕೇಳ್ತಿದ್ದಾರೆ. ಅಂದರೆ ಆರಿಜಿನೇ ಮಿಡ್ ಪಾಯಿಂಟ್ ಆದರೆ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ನೋಡಿ, ಇದು ಅಬ್ಸರ್ವ್ ಮಾಡಿ, x1 ಇದು y1, ಇದು x2 ಇದು y2. ಇವೆರಡನ್ನು ನಾವು ಏನು ಮಾಡಬೇಕು, ಹಾಫ್ ಮಾಡ್ಕೊಳ್ಬೇಕು. ಇಲ್ಲೇ ನೋಡಿ, ಆ್ಯಕ್ಚುಲಿ ಸೇಮ್ ವ್ಯಾಲ್ಯೂಸೇ ಬರುತ್ತೆ. ಈಗ ನಾವು ಮಿಡ್ ಪಾಯಿಂಟ್ ಫಾರ್ಮುಲಾ ಈಗ ಆಲ್ರೆಡಿ ಬರ್ದಿದ್ದೀವಿ. P of x, y x1 ಪ್ಲಸ್ x2 by 2, y1 ಪ್ಲಸ್ y2 by 2 ಅಂತ ಬರ್ದಿದ್ದೀವಿ. ಇಲ್ಲಿ ಮಿಡ್ ಪಾಯಿಂಟ್ ಏನಾಗಿದೆ, 0, 0 ಆರಿಜಿನ್. x1 ಪ್ಲಸ್ x2 ಅಂತಂದರೆ 4 ಪ್ಲಸ್, ಇಲ್ಲೇ ನೋಡಿ 4 ಪ್ಲಸ್ a by 2, ಇನ್ನೊಂದು -6 ಪ್ಲಸ್ b by 2. ನಾನು ಈಕ್ವೇಟ್ ಮಾಡ್ಕೊಳ್ತೀನಿ. ಈಕ್ವೇಟ್ ಮಾಡಿದ್ರೆ ಏನಾಗುತ್ತೆ ನನಗೆ, 4 ಪ್ಲಸ್ a, ಇಲ್ಲೇ ಅಬ್ಸರ್ವ್ ಮಾಡಿ, 4 ಪ್ಲಸ್ a by 2 ಈಕ್ವಲ್ 0. ಇಲ್ಲೇ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಅದು ಚೇಂಜ್ ಆಗುತ್ತೆ ಅಷ್ಟೇ. ನಿಮಗೆ ಇಲ್ಲೇನಾಗುತ್ತೆ, ದ ವ್ಯಾಲ್ಯೂಸ್ ವಿಲ್ ಚೇಂಜ್ ಅಷ್ಟೇ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲೇನಾಯ್ತು, 2 0 0 ಆಯಿತು. 4 ಪ್ಲಸ್ a ಈಕ್ವಲ್ 0, a ಇಸ್ ಈಕ್ವಲ್ ಟು -4 ಆಯಿತು. ಇಲ್ಲಿ ಜಸ್ಟ್ ಏನಪ್ಪ ಅಂತಂದರೆ ಈ ಥರ ಆರಿಜಿನ್ ನೋಡಿ, ದಿಸ್ ಕ್ವೆಶನ್ ವೆರಿ ಇಂಪಾರ್ಟೆಂಟ್, ಕೇಳುವಂಥ ಚಾನ್ಸಸ್ ಇರುತ್ತೆ. ಇದು ಆರಿಜಿನೇ ಮಿಡ್ ಪಾಯಿಂಟ್ ಆದರೆ ಇಲ್ಲಿ ನೋಡಿ ಇನ್ನೊಂದು ಕೋಆರ್ಡಿನೇಟು ಅದರ ಆಪೋಸಿಟ್ ಸೈನ್ ಆಗಿರಬೇಕು. ಈಗ
ಹಾಗಾದರೆ ಬಿ ಆಫ್ ಎ ಕಮ ಬಿ ಅಂದರೆ 4 ಇದ್ದರೆ -4, -6 ಇದ್ದರೆ +6 ಅಷ್ಟೇ. ಇಷ್ಟು ನೆನಪಲ್ಲಿ ಇಟ್ಕೊಂಡ್ರೆ ಆಯಿತು. ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಆರಿಜಿನ್ನೇ ಮಿಡ್ ಪಾಯಿಂಟ್ ಆಗಿ ಒಂದು ಪಾಯಿಂಟ್ ಕೊಟ್ಟು ಇನ್ನೊಂದು ಪಾಯಿಂಟ್ಸ್ನ ಫೈಂಡ್ ಔಟ್ ಮಾಡಿ ಅಂತಂದರೆ ಟೇಕ್ ದಿ ಆಪೋಸಿಟ್ ಸೈನ್. ಯಾಕಂದರೆ 0 ಆಗಬೇಕು ನಮಗೆ. 4 ಇದ್ದರೆ -4 ಆದರೆ ಮಾತ್ರ 0 ಆಗುತ್ತೆ, -6 ಇದ್ದರೆ +6 ಆದರೆ ಮಾತ್ರ 0 ಆಗುತ್ತೆ. ಸೊ ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ಸ್ ಎ ಆಫ್ x1, y1 ಆ್ಯಂಡ್ ಬಿ ಆಫ್ x2, ಫಾರ್ಮುಲಾ. ಇದು ಡಿಸ್ಟೆನ್ಸ್ ಫಾರ್ಮುಲಾ ಇಲ್ಲೇ ಬರೆದಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ದ ಡಿಸ್ಟೆನ್ಸ್ ಆಫ್ ಪಿ ಆಫ್ x, y ಫ್ರಮ್ ದಿ ಆರಿಜಿನ್ ಈಸ್ ಅಂತ ಕೇಳ್ತಿದ್ದಾರೆ. ಫ್ರಮ್ ದಿ ಆರಿಜಿನ್ ಅಂದರೆ ನಿಮ್ಗೆ ಇಲ್ಲಿ ಏನಾಗ್ತಿದೆ ಅಂತಂದರೆ ಒಂದು ಪಾಯಿಂಟ್ ಇರೋದಿಲ್ಲ. ಸೊ ಡೈರೆಕ್ಟಾಗಿ ಇದು √p² + q² ಆಗುತ್ತೆ. ಓಕೆ, ಅದು ಅಂದರೆ p, q ಅಂತ ಕೊಟ್ಟರೆ ಇಲ್ಲಿ x, y ಕೊಟ್ಟಿರೋದ್ರಿಂದ √x² + y² ಆಗುತ್ತೆ. ಓಕೆ, ನಿಮಗೆ ಕೋಆರ್ಡಿನೇಟ್ಸು p, q ಕೊಡ್ಬೋದು ಅಥವಾ x, y ಕೊಡ್ಬೋದು, a, b ಕೊಡ್ಬೋದು. ಆರಿಜಿನ್ ಅಂತ ಹೇಳಿದಾಗ ಯು ಆರ್ ಗೋಯಿಂಗ್ ಟು ಟೇಕ್ p ಆಫ್ p² + q² ಅಂತ ತೊಗೊಳ್ತೀರಾ ಅಥವಾ x² + y² ಡೈರೆಕ್ಟಾಗಿ ತೊಗೊಳ್ತೀರಾ. ನೆಕ್ಸ್ಟ್ ನೋಡಿ 7th ಒನ್ನು, ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ -8, 3 ಫ್ರಮ್ x ಆಕ್ಸಿಸ್ ಈಸ್ ಅಂತೇಳಿ ಕೇಳ್ತಿದ್ದಾರೆ. ಸೊ ಫ್ರಮ್ x ಆಕ್ಸಿಸ್ ಅಂತ ಕೇಳ್ತಿರೋದ್ರಿಂದ ಇಲ್ಲಿ ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಹೀಗೆ ಬರುತ್ತೆ, ಹೌದಲ್ವಾ? ಎಸ್, ನೋಡಿ ಇಲ್ಲಿ 1 2 3 4 5 6 7 8 1 2 3 ನೋಡಿ ಇಲ್ಲೆಲ್ಲೋ ಬರುತ್ತೆ ಪಾಯಿಂಟ್. ಕರೆಕ್ಟಾಗಿ ದಿಸ್ ಪಾಯಿಂಟ್ ಇಸ್ ಜಸ್ಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ನೋಡ್ಕೊಳ್ಳಿ. ಇದು -8, 3 ಅಂತ ಕೊಟ್ಟಿದ್ದಾರೆ. ಫ್ರಮ್ ಎಕ್ಸ್ ಆಕ್ಸಿಸಿಂದ ಎಷ್ಟು ದೂರ ಅಂತ ನೋಡೋದಾದರೆ ಬರೀ 3 ನೋಡಿ. ಇದು ಎಕ್ಸ್ ಆಕ್ಸಿಸ್ ಅಲ್ವಾ, ನೆಗೆಟಿವ್. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಅಂದರೆ ನಾವಾಗ y ಕೋಆರ್ಡಿನೇಟ್ ನೋಡಬೇಕಾಗತ್ತೆ. ಫ್ರಮ್ y ಆಕ್ಸಿಸ್ ಅಂತ ಕೊಟ್ಟರೆ x ಕೋಆರ್ಡಿನೇಟ್ ನೋಡಬೇಕಾಗತ್ತೆ. ನೋಡಿ ಇಲ್ಲಿ y ಆಕ್ಸಿಸ್ ಅಂದರೆ x ಕೋಆರ್ಡಿನೇಟು. ಫ್ರಮ್ y ಆಕ್ಸಿಸ್ ಅಂತ ಫ್ರಮ್ x ಆಕ್ಸಿಸ್ ಅಂತ ಕೊಟ್ಟರೆ y. ನೋಡಿ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ, ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ -8, 3 ಫ್ರಮ್ x ಆಕ್ಸಿಸ್ ಅಂತ ಕೊಟ್ಟರೆ y ಕೋಆರ್ಡಿನೇಟ್ನ ತಗೋತೀರಾ, 3 ಯೂನಿಟ್ಸ್ ಅಂತ ಬರಿತೀರಾ. ಇದೇ ಕ್ವೆಶನ್ ನೋಡಿ, y ಆಕ್ಸಿಸ್ ಅಂತ ಕೊಟ್ಟಿದ್ದಿದ್ರೆ ನೀವು -8 ಅಂತ ಬರಿಬೇಡಿ. ಯಾಕಂದರೆ ನಾವು ನೆಗೆಟಿವ್ನ ಡಿಸ್ಟೆನ್ಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ಪಾಸಿಟಿವ್. ಹಾಗಾಗಿ ಜಸ್ಟ್ 8 ಯೂನಿಟ್ಸ್ ಅಂತ ಬರೀರಿ. ನೆಗೆಟಿವ್ ಇದ್ದರೂ ಕೂಡ ನೀವು ಅದನ್ನು ಪಾಸಿಟಿವಲ್ಲಿ ಬರೀರಿ, 8 ಯೂನಿಟ್ಸ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಫ್ರಮ್ ಎಕ್ಸ್ ಆಕ್ಸಿಸ್ ಟೇಕ್ y ಕೋಆರ್ಡಿನೇಟ್, ಫ್ರಮ್ y ಆಕ್ಸಿಸ್ ಟೇಕ್ x ಕೋಆರ್ಡಿನೇಟ್, ಬಟ್ ಡೋಂಟ್ ಟೇಕ್ ದ ನೆಗೆಟಿವ್ ಸೈನ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ದಿ ಕೋಆರ್ಡಿನೇಟ್ಸ್ ಆಫ್ ದಿ ಮಿಡ್ ಪಾಯಿಂಟ್ ಆಫ್ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದಿ ಪಾಯಿಂಟ್ಸ್ 4, 3, 2, 1 ಅಂತ ಕೇಳಿದ್ದಾರೆ. ಸೊ ಜಸ್ಟ್ ಆ್ಯಡ್ ಮಾಡಿ. ಎಷ್ಟು ಬರುತ್ತೆ? 4 + 2 6, 6ನ ಹಾಫ್ ಮಾಡಿದ್ರೆ 3, 3 + 1 4, 4ನ ಹಾಫ್ ಮಾಡಿದ್ರೆ 2. ಮಿಡ್ ಪಾಯಿಂಟ್ ಫಾರ್ಮುಲಾ. ನೆಕ್ಸ್ಟ್ ನೋಡಿ, ಈಗ ತಾನೇ ಡಿಸ್ಕಸ್ ಮಾಡಿದ್ನಲ್ಲ ಅದೇ ಕ್ವೆಶನ್ಸೇ ಕೊಟ್ಟಿದ್ದಾರೆ. ಎಸ್, ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ m of 4, 3 ಫ್ರಮ್ ಆರಿಜಿನ್. ಇಲ್ಲಿ ಹೇಳಿದ್ನಲ್ಲ, ಆರಿಜಿನ್ ಬಂದರೆ ಜಸ್ಟ್ ಆ ನಂಬರ್ಸ್ನ ಸ್ಕ್ವೇರ್ ಮಾಡಿ. 4² 3² ಎಷ್ಟಾಯಿತು? 16 + 9 ವಿಚ್ ಇಸ್ ಈಕ್ವಲ್ ಟು √25 ವಿಚ್ ಇಸ್ ಈಕ್ವಲ್ ಟು 5 ಯೂನಿಟ್ಸ್. ನೋಡಿ ಕ್ಲಿಯರ್? ಈಗ ಮುಂಚೆ ಪ್ರೀವಿಯಸ್ ಇಲ್ಲಿ x² ಹೇಳಿದೆ ನೋಡಿ. ಇಲ್ಲಿ ದ ಡಿಸ್ಟೆನ್ಸ್ ಆಫ್ p ಆಫ್ x, y ಏನು ಬರುತ್ತೆ? √x² + y². p ಆಫ್ a, b √a² + b². ಇದು ನಿಮಗೆ ಹೋಮ್ವರ್ಕ್, ನಿಮ್ಮ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 12th ಒನ್. 13th ಒನ್ ನೋಡಿ, ಎ ಪಾಯಿಂಟ್ p ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಆಫ್ a of x1, y1, b of x2, in the ratio m internally, then write the coordinates of p. yes, section formula. ಈಗ ತಾನೇ ಹೇಳಿದ್ನಲ್ಲ ನಾನು, ಸೆಕ್ಷನ್ p of x, y is equal to, ಇನ್ನೊಂದ್ಸರಿ ರಿಪೀಟ್ ಮಾಡ್ತಿದ್ದೀನಿ ನೋಡಿ, m1 x2 plus m2 x1 by m1 plus m2, m1 y2 plus m2 y1 by m1 plus m2. ಕ್ಲಿಯರ್ ಆಯಿತಾ? ಸೊ ಈ ಥರ. ನೆಕ್ಸ್ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಆರಿಜಿನ್ ಅಟ್ ದಿ ಪಾಯಿಂಟ್. ಅದೇನೆ √3² plus 4² ಅದೇ ಬರುತ್ತೆ. ಇದನ್ನು ಮತ್ತೆ ರಿಪೀಟ್ ನೋಡಿ. ರೈಟ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ 4, 3 ಫ್ರಮ್ ಎಕ್ಸ್ ಆಕ್ಸಿಸ್. ಆಲ್ರೆಡಿ ಹೇಳಿದೆ, ಎಕ್ಸ್ ಆಕ್ಸಿಸ್ ಕೊಟ್ಟರೆ y ಕೋಆರ್ಡಿನೇಟ್. ಸೊ y ಕೋಆರ್ಡಿನೇಟಲ್ಲಿ ಏನಿದೆ? 3 ಯೂನಿಟ್ಸ್ ಅಂತ ಬರಿತೀರಾ. ಅದೇ y ಆಕ್ಸಿಸ್ ಅಂತಿದ್ದರೆ 4 ಯೂನಿಟ್ಸ್ ಅಂತ ಹೇಳಿ ಬರಿಬೋದಿತ್ತು. ಇದಿಷ್ಟು 1 ಮಾರ್ಕ್ ಕ್ವೆಶ್ಚನ್ನು. ನೆಕ್ಸ್ಟ್ ನೋಡಿ, 2 ಮಾರ್ಕ್ಸ್ಗೆ ಡಿಸ್ಟೆನ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ನೆನಪಲ್ಲಿರಲಿ, √x2 - x1 ಹೋಲ್ ಸ್ಕ್ವೇರ್ y2 - y1 ಹೋಲ್ ಸ್ಕ್ವೇರ್. ಇದ್ರ ಪ್ರಕಾರ ಇಲ್ಲೇ ಬರ್ಕೋಬೇಕಾರೆ ನೋಡಿ, ಇದು x1 y1 x2 y2, x2 - x1 4 - 2 ಹೋಲ್ ಸ್ಕ್ವೇರ್. ನೆಕ್ಸ್ಟ್ y2 - y1
1 minus 3 whole square. ಇಲ್ಲಿ ನೋಡಿ 4 minus 2 2 square. 1 minus 2 ನೋಡಿ ಇಲ್ಲಿ minus 2 square. ಈಗೇನಾಯಿತು 4 square 4, ಇಲ್ಲೂ ಎಷ್ಟೇನಾಯಿತು 4 ಬರುತ್ತೆ. √8 ಯೂನಿಟ್ಸ್ ಬರುತ್ತೆ, ಆರ್ 2√2 ಅಂತನಾದರೂ ಬರಿಬೋದು. ಯಾಕಂದರೆ ಇದನ್ನು 4 into 2 ಅಂತ ಬರಿಬೋದು. 4 is a perfect square. 2 ಹಾಗೆ ಉಳ್ಕೊಳ್ತೆ ಯೂನಿಟ್ಸ್ ಅಂತ ಬರಿಬೇಕಾಗುತ್ತೆ. ಓಕೆ, ಇದು ನಿಮ್ಮ ಪ್ರಾಕ್ಟೀಸ್ಗೆ ಒಂದೊಂದು ಎಕ್ಸ್ಟ್ರಾ ಕ್ವೆಶನ್ಸ್ ತೊಗೊಂಡಿದ್ದೀನಿ, ಪ್ರಾಕ್ಟೀಸ್ ಮಾಡಿ. ಇದು ನೆಗೆಟಿವ್ ಇದ್ದಾಗ ನೋಡಿ, ಇಲ್ಲಿ ಸ್ವಲ್ಪ ನೆಗೆಟಿವ್ ಇದ್ದಾಗ ಅಬ್ಸರ್ವ್ ಮಾಡಬೇಕು. ಡೈರೆಕ್ಟಾಗಿ ಫಾರ್ಮುಲಾ ಇಲ್ಲೇ ಇದೆ ನೋಡಿ. ಇಲ್ಲಿ ದಿಸ್ ಇಸ್ x1 y1 x2 y2. x2 ಮೈನಸ್ x1 ಸ್ವಲ್ಪ ನೋಡಿ, x2 ಅಂದರೆ ಏನಿದೆ -1 ಮೈನಸ್ x1 ಅಂತಿದೆ ನೋಡಿ. ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ +5 ಆಗುತ್ತೆ. ಸ್ವಲ್ಪ ಈ ಥರ ಕ್ವೆಶನ್ಸ್ ಬಂದಾಗ ನೋಡ್ಕೊಳ್ಬೇಕು ನೋಡಿ. x2 ಅಂದರೆ -1, x1 ಅಂದರೆ -5. x2 ಮೈನಸ್ x1, x2 -1 ಬರೆದಿದ್ದೀನಿ. -(-x1) ಬಂದಾಗ +5 ಆಯಿತು. ಅದೇ ಥರ y2 ಮೈನಸ್ y1 ಅಂದರೆ 3 - 7 ಹೋಲ್ ಸ್ಕ್ವೇರ್. ಇದನ್ನು ಸಿಂಪ್ಲಿಫೈ ಮಾಡಿ ಆನ್ಸರ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಇರೋವಂಥದ್ದು ನೋಡಿ, ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಮಿಡ್ ಪಾಯಿಂಟ್ ಆಫ್ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಆಫ್ ದ ಪಾಯಿಂಟ್ಸ್ 6,3 ಆ್ಯಂಡ್ 4,3 ಮಿಡ್ ಪಾಯಿಂಟ್ ಫಾರ್ಮುಲಾ ಬರೀಬೇಕು. ಈ ಥರ 2 ಮಾರ್ಕ್ಸ್ ಕೊಟ್ಟರೆ ಸ್ಟೆಪ್ಸ್ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಏನು ಬರೀತೀರಾ, x1 + x2/2 y1 + y2/2 ಅಂತ ಬರೀತೀರಾ. ಓಕೆ, ದಟ್ ಈಸ್ 6 + 4/2 3 + 7/2. 6 + 4 10 10/2 ಅಂದರೆ 5 ಆಯಿತು. 3 + 7 10 10/2 ಅಂದರೆ 5 ಆಯಿತು. ದಟ್ ಈಸ್ 5,5. ನೆಕ್ಸ್ಟ್ ನೋಡಿ, ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ 1,6 ಆ್ಯಂಡ್ 4,3 ಇನ್ ದ ರೇಷಿಯೋ 1:2. ಎಸ್, ಇಲ್ಲಿ ನೋಡ್ತಾ ಬನ್ನಿ. ಇದೇನಾಗುತ್ತೆ ಅಂದರೆ ದಿಸ್ ಇಸ್ m1 m2. ಸೆಕ್ಷನ್ ಡಿವೈಡ್ಸ್ ಅಂತ ಬಂತು ಅಂದರೆ ಯು ಹ್ಯಾವ್ ಟು ಯೂಸ್ ಸೆಕ್ಷನ್ ಫಾರ್ಮುಲಾ. ಏನು ಸೆಕ್ಷನ್ ಫಾರ್ಮುಲಾ? P of x, y is equal to m1 x2 plus m2 x1 by m1 plus m2, m1 y2 m2 y1 by m1 plus m2. ಕ್ಲಿಯರ್? ಎಸ್, ಇಲ್ಲಿ ಇವಾಗ ನೋಡಿ, ದಿಸ್ ಇಸ್ x1 y1 x2 y2. ಸೊ m1 ಅಂತಂದ್ರೆ ಏನು 1, x2 4 ಪ್ಲಸ್ m2 ಅಂದ್ರೆ ಏನು 2, x1 1 ಡಿವೈಡೆಡ್ ಬೈ 1 + 2. ಇದೇ ಥರ m1 1 y2 3 m2 2 ನೆಕ್ಸ್ಟ್ y1 6 ಡಿವೈಡೆಡ್ ಬೈ 1 + 2. ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ ಮಾಡಿದ್ರೆ ಏನಾಯಿತು, 1 4s are 4, ಇಲ್ಲಿ ನೋಡಿ 2 1s are 2, 4 + 2/3, ಇದು 3 + 12/3. ನೋಡಿ, ಇಲ್ಲಿ 4 + 2 ಅಂದರೆ 6/3, 15/3. ಇಲ್ಲೇ ನೋಡಿ 3 1s are 3 2s are 3 1s are 3 5s are 2,5 ಅಂತ ಬಂತು. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಜಸ್ಟ್ ರಿಮೆಂಬರ್ ದಿ ಫಾರ್ಮುಲಾ ಅಷ್ಟೇ. ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಎಸ್, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಇಲ್ಲಿ ರೇಷಿಯೋ ಕೇಳೋದು, m1:m2 ಫೈಂಡ್ ಔಟ್ ಮಾಡಬೇಕು. ಓಕೆನಾ? ನೋಡಿ, ಇಲ್ಲಿ x1 ಕೊಟ್ಟಿದ್ದಾರೆ, y1 ಕೊಟ್ಟಿದ್ದಾರೆ, x2 ಕೊಟ್ಟಿದ್ದಾರೆ, y2 ಕೊಟ್ಟಿದ್ದಾರೆ. ದಿಸ್ ಇಸ್ P of x, y ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ರೇಷಿಯೋನ, ನಾನು ಇಲ್ಲಿ ಡೈರೆಕ್ಟಾಗಿ ಕೆಲವರೆಲ್ಲ m1 m2 ಅಂತಲೇ ತೊಗೊಳ್ತೀರಾ, ಬಟ್ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನಾನೊಂದು ಸಿಂಪಲ್ ಹಿಂಟ್ ಹೇಳ್ಕೊಡ್ತೀನಿ. ಲೆಟ್ ರೇಷಿಯೋ ಬಿ ಅಂತ ಕನ್ಸಿಡರ್ ಮಾಡಿ. ಏನು, k:1 ಅಂತ ತೊಗೊಳ್ಳಿ. ಇಲ್ಲಿ k ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ರೇಷಿಯೋ ಫೈಂಡ್ ಔಟ್ ಮಾಡ್ದಂಗೆ. ಇಲ್ಲಿ ಲೆಟ್ ರೇಷಿಯೋ ಬಿ k:1. k ಅಂತಂದರೆ m1, 1 ಅಂದರೆ m2 ಅಂತ. ಓಕೆ, ಸೇಮ್ ಫಾರ್ಮುಲಾ ನೋಡಿ. P of x, y ಏನು m1 x2 plus m2 x1 by m1 plus m2, m1 y2 m2 y1 m1 plus m2. ಈಗ P of x, y ಅಂತಂದರೆ -4, 6. ಓಕೆನಾ? m1 ನೋಡಿ, m1 ನಾವೇನು ತೊಗೊಂಡಿದ್ದೀವಿ, k ಅಂತ ತೊಗೊಂಡಿದ್ದೀವಿ. x2 ಏನಿದೆ 3 ಅಂತಿದೆ, ಪ್ಲಸ್ m1 1 ಅಂತಿದೆ. x1 ಇಟ್ ಇಸ್ -6, k + 1. ಅಗೇನ್ ಇಲ್ಲೂ ಅಷ್ಟೇ ನೋಡಿ, k ತೊಗೊಳ್ಳೋಣ. y2 -8 ಪ್ಲಸ್ 1 × 10 ಡಿವೈಡೆಡ್ ಬೈ k + 1. ಕ್ಲಿಯರ್ ಆಯ್ತಲ್ವಾ? ಎಸ್. ಈಗ ಸಿಂಪ್ಲಿಫೈ ಮಾಡೋಣ. ಯಾವುದಾದ್ರು ಒಂದು ನೋಡಿ, ಇದು ಎಕ್ಸು ವೈ ಅಂದರೆ ಇದು ಎಕ್ಸು ವೈ. ಸಿಂಪ್ಲಿಫೈ ಮಾಡೋಣ. ಇಲ್ಲೇನು ಬರುತ್ತೆ ನಿಮಗೆ, ವಿತಿನ್ ಬ್ರ್ಯಾಕೆಟ್ ಮಾಡ್ತೀನಿ. 3 × k 3k ನೋಡಿ, ಪ್ಲಸ್ ಇಂಟು ಮೈನಸ್ -6 k + 1. ಇಲ್ಲಿ ನೋಡಿ 8 × -ಗೆ -8k ಪ್ಲಸ್ 10
ಡಿವೈಡೆಡ್ ಬೈ ಕೆ ಪ್ಲಸ್ 1. ನೋಡಿ ಇವಾಗ ಇಲ್ಲ ಎಕ್ಸ್ ಜೊತೆ ಈಕ್ವೇಟ್ ಮಾಡಿ, ಇಲ್ಲ ವೈ ಜೊತೆ ಈಕ್ವೇಟ್ ಮಾಡಿ. ನಾನು ಎಕ್ಸ್ನ ಈಕ್ವೇಟ್ ಮಾಡ್ತೀನಿ ನೋಡಿ. ಇಲ್ಲಿ ಎಕ್ಸ್ ಏನಿದೆ, 6 ಇಸ್ -4 ಕರೆಕ್ಟಾ. -4 ಇಸ್ ಈಕ್ವಲ್ ಟು 3k - 6 ಬೈ ಕೆ ಪ್ಲಸ್ 1. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಕೆ ಇಂಟು -4k -4 ಈಕ್ವಲ್ಸ್ 3k - 6. ಓಕೆನಾ. ಈಗ 4k ಈ ಕಡೆಗೆ ತೊಗೊಳ್ಳೋಣ, 6 ಈ ಕಡೆಗೆ ಬರಲಿ. ಅವರೇ ಹೆಂಗಾದರೂ ಸರಿ ನೋಡಿ. -4k ಇದು -3k -6 ಪ್ಲಸ್ 4 ಆಯಿತು. ಎಷ್ಟಾಯ್ತು ಇಲ್ಲಿ? -7k ಈಕ್ವಲ್ಸ್ -2. k ಇಸ್ ಈಕ್ವಲ್ ಟು -2 ಬೈ -7. ಮೈನಸ್ ಕ್ಯಾನ್ಸಲ್ ಆಯಿತು. 2/7. ಹಾಗಾದರೆ k ರೇಷಿಯೋ 2/7 ಅಂತ ಬಂತು. ಸೊ ರೇಷಿಯೋ ಎಷ್ಟಾಗುತ್ತೆ? 2:7. ನೋಡಿ k ವ್ಯಾಲ್ಯೂ 2/7 ಬಂದರೆ ಅದೇ ರೇಷಿಯೋ. ಈಗ k ವ್ಯಾಲ್ಯೂ 1/2 ಬಂದರೆ 1:2. 3/4 ತೊಗೊಂಡ್ರೆ 3:2. ಕೆಲವೊಂದು ಸರಿ ನೋಡಿ, ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. k ವ್ಯಾಲ್ಯೂ 4 ಅಂತ ಬಂದ್ಬಿಡುತ್ತೆ. ಇಲ್ಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಇಸ್ 4/1 ಅಂತ ಕನ್ಸಿಡರ್ ಮಾಡಿ. ರೇಷಿಯೋ 4:1 ಅಂತೇಳಿ ಕನ್ಸಿಡರ್ ಮಾಡಬೇಕು. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಇದು. ಎಸ್, ಇಲ್ಲೊಂದು ನಿಮಗೆ ಒಂದು ಪ್ರಾಕ್ಟೀಸ್ ಎಕ್ಸಾಂಪಲ್ ಒಂದು ಕ್ವೆಶನ್ ಇದೆ ನೋಡಿ. ಬೇಕಾದ್ರೆ ವೈಗೆ ಈಕ್ವೇಟ್ ಮಾಡಿದ್ರು ನಿಮ್ಗೆ ಇದೇ ಬರುತ್ತೆ, ವೈನ ಈಕ್ವೇಟ್ ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ. ಸೊ ಇಲ್ಲಿ ನೋಡಿ, ಅದಕ್ಕೆ ಹೇಳಿದ್ದು M1 M2 ತೊಗೊಂಡ್ಬಿಟ್ರೆ ನಿಮ್ಗೆ ಇಲ್ಲೆಲ್ಲ ಕನ್ಫ್ಯೂಸ್ ಆಗುತ್ತೆ. M1 M2 ಬರ್ಕೋಬೇಕಾದ್ರೆ ಎಲ್ಲೋ ಒಂದು ಮಿಸ್ಟೇಕ್ ಅದು. ಅದ್ರ ಬದಲು ಇಫ್ ಯು ಟೇಕ್ k:1 ಅಂತ ತೊಗೊಂಡ್ಬಿಟ್ರೆ ಜಸ್ಟ್ ಇಟ್ ಈಸ್ ಒನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಫೈಂಡ್ ದ k ವ್ಯಾಲ್ಯೂ. ಇಲ್ಲಿ ನೋಡಿ, ನಾನು ಎಕ್ಸ್ ಕೋಆರ್ಡಿನೇಟ್ ಜೊತೆ ಈಕ್ವೇಟ್ ಮಾಡಿ, ಇಲ್ಲ ವೈ ಕೋಆರ್ಡಿನೇಟ್ ಜೊತೆ ಈಕ್ವೇಟ್ ಮಾಡಿ k ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ವಾಟ್ ಎವರ್ ದ k ವ್ಯಾಲ್ಯೂ ಒಬ್ಟೈನ್ಡ್ ದಟ್ ವಿಲ್ ಬಿ ದ ರೇಷಿಯೋ. ಓಕೆ. ಎಸ್, ಇಲ್ಲಿ ಇನ್ನೊಂದು ಕ್ವೆಶನ್ ತೊಗೊಂಡಿದ್ದೀನಿ ನೋಡಿ. The vertices of triangle ABC are A of -3, 2, -1, 4 and C of 2. If M and N are the midpoints of AB and AC respectively, show that 2 times of MN is equal to BC. Yes, ಈಗ ಒಂದು ಟ್ರಯಾಂಗಲ್ ಇದೆ ನೋಡಿ. ದಿಸ್ ಇಸ್ A, ದಿಸ್ ಇಸ್ B, ದಿಸ್ ಇಸ್ C. A ವಾಗ ಕೊಟ್ಟಿದ್ದಾರೆ ಎಷ್ಟು? -3, 2. B it is -1, 4. ದಿಸ್ ಇಸ್ 5, 2. ಆಯಿತಾ. ಈಗ ನೆಕ್ಸ್ಟ್ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ. M and N ಆರ್ ದಿ ಮಿಡ್ ಪಾಯಿಂಟ್ಸ್ ಆಫ್ AB. ದಿಸ್ ಇಸ್ M, ದಿಸ್ ಇಸ್ N ಆಫ್ AB and AC respectively. Show that 2 times of MN is equal to BC ಅಂತ ನಾವು ಪ್ರೂವ್ ಮಾಡಬೇಕು. ಫಸ್ಟ್ ಈಗ M and N ಕೋಆರ್ಡಿನೇಟ್ಸ್ನ ಫೈಂಡ್ ಔಟ್ ಮಾಡೋಣ. ಮಿಡ್ ಪಾಯಿಂಟ್ ಅಂದರೆ ಗೊತ್ತಿದೆ. ಸೊ AB ತೊಗೊಂಡು AB ಮಧ್ಯೆ ಮಿಡ್ ಪಾಯಿಂಟ್ ತೊಗೊಂಡ್ರೆ M ಬರುತ್ತೆ, AC ಮಧ್ಯೆ ಮಿಡ್ ಪಾಯಿಂಟ್ ತೊಗೊಂಡ್ರೆ N ಬರುತ್ತೆ. ಡೈರೆಕ್ಟಾಗಿ ಮಾಡ್ತಿದ್ದೀನಿ ನೋಡಿ. -3 -1 -4 -4ನ ಹಾಫ್ ಮಾಡಿದ್ರೆ -2 ಬರುತ್ತೆ. ನೆಕ್ಸ್ಟ್ ನೋಡಿ 2 -4 -2ನ ಹಾಫ್ ಮಾಡಿದ್ರೆ -1 ಬರುತ್ತೆ. ನೆಕ್ಸ್ಟ್ ಎನ್ಗೆ ಹೋಗ್ತೀನಿ. -3 + 5 2 ಆಗುತ್ತೆ. 2/2 ಅಂದಾಗ 1. 2 + 2 4 ಆಯಿತು. 4ನ ಹಾಫ್ ಮಾಡಿದ್ರೆ 2. ನೋಡಿ ಬಂತು, ಕೋಆರ್ಡಿನೇಟ್ಸ್ ಬಂತ, M and N ಕೋಆರ್ಡಿನೇಟ್ಸ್ ಬಂತು. ಈಗ M ಮತ್ತು Nನ ಡಿಸ್ಟೆನ್ಸ್ ಫಾರ್ಮುಲಾ ಫೈಂಡ್ ಔಟ್ ಮಾಡೋಣ. ಯಾಕಂದರೆ ಇಲ್ಲಿ MN ಅಂತಂದರೆ ಇಟ್ ಇಸ್ ಡಿಸ್ಟೆನ್ಸ್ ಫಾರ್ಮುಲಾ. ಯಾವುದು? x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. x2 - x1 ಅಂತಂದರೆ ಇಲ್ಲೇನಿದೆ? x2 - x1 ಇದು ನೋಡಿ, ಇದು x1 y1, ಇದು x2 y2. 1 ಮೈನಸ್ ಆಫ್ ಮೈನಸ್ ಅಂದರೆ +2 ಸ್ಕ್ವೇರ್ ಆಯಿತು. ನೆಕ್ಸ್ಟ್ y2 ನೋಡಿ, 2 ಆಫ್ +2 ಮೈನಸ್ ಇಂಟು +1 ಆಯಿತು. ಓಕೆ, ಎಷ್ಟಾಯಿತು ನಿಮಗಿಲ್ಲಿ? 2 + 1 3 ಸ್ಕ್ವೇರ್ 9 3 ಮತ್ತು 3 ಸ್ಕ್ವೇರ್ 9 ಆರ್ 18 ಆಯಿತು. ಅಥವಾ 3√2 ಅಂತ ನಾವು ಬರಿಬೋದು ನೋಡಿ, 3√2. ಅದೇ ಥರ ಇವಾಗ ಇಲ್ಲಿಗೆ ಬರೋಣ. BCಗೆ ಫೈಂಡ್ ಔಟ್ ಮಾಡೋಣ. BC ಮತ್ತೆ ಫಾರ್ಮುಲಾ ಬರೀತಿಲ್ಲ, ಡೈರೆಕ್ಟಾಗಿ ನೋಡಿ. ಇದು x1 y1 x2 y2 ಮಾಡ್ತೀನಿ. x2 - x1 ಅಂದರೆ 5 + 1 ಹೋಲ್ ಸ್ಕ್ವೇರ್, ಇದು 2 + 4 ಹೋಲ್ ಸ್ಕ್ವೇರ್. ಎಷ್ಟಾಯಿತು ನಿಮಗಿಲ್ಲಿ? 5 + 1 6 ಸ್ಕ್ವೇರ್ ಅಂದರೆ 36, 6 ಸ್ಕ್ವೇರ್ ಅಂದರೆ 36. ಅಥವಾ ನೀವೇನು ಬರಿಬೋದು? 6√2 ಅಂತ ಅನ್ನೋದು ಬರಿಬೋದು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. 36 ಈಸ್ 36 72, 36 2s ಅಂತ ಬರಿಬೋದು, ಆರ್ 6√2 ಅಂತ ಬರಿಬೋದು. ಈಗ ನಾವೇನಂತ ಪ್ರೂವ್ ಮಾಡಬೇಕು? 2 times of MN is equal to BC. ಆಯ್ತಲ್ಲ. 2 × 3√2 is equal to 6√2. 2 3s are 6, 6√2 equals 6√2 ಈಕ್ವಲ್ ಆಯಿತು. ಓಕೆ, ಇಲ್ಲಿ ನಾವು ಕಂಪ್ಲೀಟಾಗಿ ಯಾವ್ಯಾವ ಫಾರ್ಮುಲಾ ಯೂಸ್ ಮಾಡಿದ್ವಿ? ಮಿಡ್ ಪಾಯಿಂಟ್ ಯೂಸ್ ಮಾಡಿದ್ವಿ, ಡಿಸ್ಟೆನ್ಸ್ ಯೂಸ್ ಮಾಡಿದ್ವಿ.
ಕ್ಲಿಯರ್ ಆಯಿತಾ? ಈ ಥರ ಕ್ವೆಶನ್ಸ್ ಕೇಳುವಂಥ ಚಾನ್ಸಸ್ ಇದೆ. ಅದನ್ನು ಬಿಟ್ಟು ಈ ಥರ ಪಿಕ್ಚರ್ ರೆಪ್ರೆಸೆಂಟೇಷನ್ ಕೂಡ ಕೇಳುವಂಥ ಚಾನ್ಸಸ್ ಇದೆ. ಈಗ ನೋಡಿ, ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ಪಿ ಆ್ಯಂಡ್ ಕ್ಯೂ ಇನ್ ದ ಗ್ರಾಫ್ ಆ್ಯಂಡ್ ಹೆನ್ಸ್ ಫೈಂಡ್ ದ ಲೆಂತ್ ಆಫ್ ಪಿ ಕ್ಯೂ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ದಿಸ್ ವಾಟ್ ಇಸ್ ದ ಕೋಆರ್ಡಿನೇಟ್ಸ್ ಆಫ್ ಪಿ? ಇಲ್ಲಿ ಇಟ್ ಇಸ್ 1, 2. ವಾಟ್ ಇಸ್ ದ ಕೋಆರ್ಡಿನೇಟ್ ಆಫ್ ದಿಸ್? 5, 4. ನೋಡಿ, ಇಲ್ಲಿ ನೋಡ್ಕೊಂಡು ಬಂದರೆ ನಾವು 5, 4. ಹಾಗಾದರೆ ದ ಪಿ ಇಲ್ಲಿ ನೋಡಿ, ಪಿ ಆಫ್ ಎಕ್ಸ್ ವೈ ಏನಿದೆ? 1, 2 ಇದೆ. ಸಾರಿ, 1, 1, 1, 1, 1, 2 ಅಲ್ಲ, ದಟ್ ಇಸ್ 1, 1, 1, 1. ನೆಕ್ಸ್ಟ್ ಕ್ಯೂ ಆಫ್ ಏನಿದೆ? 5, 4. ನೋಡಿ, 5, 4 ಇದೆ. ಇವೆರಡರ ಮಧ್ಯೆ ದಿಸ್ ಇಸ್ x1 y1 x2 y2. ಡಿಸ್ಟೆನ್ಸ್ ಕೇಳಿ. ಲೆಂತ್ ಅಂದರೆ ಏನು? ಡಿಸ್ಟೆನ್ಸ್ ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ ಡೈರೆಕ್ಟಾಗಿ ನೋಡಿ, x2 ಮೈನಸ್ x1 ಅಂದರೆ 5 ಮೈನಸ್ 1 ಹೋಲ್ ಸ್ಕ್ವೇರ್, ಇದು 4 ಮೈನಸ್ 1 ಹೋಲ್ ಸ್ಕ್ವೇರ್. 5 ಮೈನಸ್ 1 ಹೋಲ್ ಸ್ಕ್ವೇರ್ ಅಂದರೆ 4 ಸ್ಕ್ವೇರ್, ದಟ್ ಇಸ್ 16. 4 ಮೈನಸ್ 1 ಅಂದರೆ 3, 3 ಸ್ಕ್ವೇರ್ 9, ಸ್ಕ್ವೇರ್ ರೂಟ್ ಆಫ್ 25, 5 ಯೂನಿಟ್ಸ್. 5 ಯೂನಿಟ್ಸ್ ಚೆಕ್ ಮಾಡ್ಬೋದು ನೋಡಿ, ಇಲ್ಲೇ ಗೊತ್ತಾಗುತ್ತೆ ನಿಮಗೆ 5 ಯೂನಿಟ್ಸ್ ಅಂತ. ಗ್ರಾಫಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ 5 ಯೂನಿಟ್ಸ್. ಓಕೆ, ಅದನ್ನು ಬಿಟ್ಟು ಇನ್ನೆರಡು ಕ್ವೆಶನ್ ನಿಮ್ಮ ಇದೊಂದು ನಿಮ್ಮ ಪ್ರಾಕ್ಟೀಸ್ಗೆ. ಫೈನ್ ದಿ ಕೋಆರ್ಡಿನೇಟ್ಸ್, ರೇಷಿಯೋ ಕೊಟ್ಟಿದ್ದಾರೆ, ಇದನ್ನು M1 M2 ಸೆಕ್ಷನ್ ಫಾರ್ಮುಲಾ ಹಾಕೊಂಡು ಮಾಡ್ತೀರಾ. ಇದು ಟ್ರೈ ಸೆಕ್ಷನ್ನ ಕೇಳುವಂಥ ಚಾನ್ಸಸ್ ಇದೆ. ಅಂದರೆ ಒಂದು ಲೈನ್ ಸೆಗ್ಮೆಂಟ್ ಇದೆ, ಎ ಬಿ ಅಂತ ತಗೊಳ್ತೀನಿ ನೋಡಿ, ಎ ಬಿ, ಅದರ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ 6, 2, 10, 8. 6, 2, 10, 8 ಅಂತೇಳಿ. ಸೊ ದಿಸ್ ಕೋಆರ್ಡಿನೇಟ್ಸ್ ಇಸ್ ಡಿವೈಡ್ ಇಂಟು ಟ್ರೈ ಸೆಕ್ಷನ್. ಈಗ ನೋಡಿ, ಈ ಒಂದು ಲೈನ್ ತೊಗೊಂಡು ಅದನ್ನು ಹಾಫ್ ಅಥವಾ 1 ಪಾಯಿಂಟ್ ಮಾಡಿದ್ರೆ ಇದು 2 times 2 ಡಿವೈಡ್ಸ್ ಆಯ್ತು, 2 ಪಾರ್ಟ್ ಆಯಿತು. ಟ್ರೈ ಅಂತಂದರೆ 2 ಕಡೆ ಡಿವೈಡ್ ಆಗುತ್ತೆ. ಒಂದು ಪಿ ಆಫ್ ಎಕ್ಸ್ ವೈ ಅಂತ ತಗೊಳ್ತೀವಿ, ಇನ್ನೊಂದು ಕ್ಯೂ ಆಫ್ ಎಕ್ಸ್ ವೈ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಹಾಗಾದರೆ ನಾವು ಇವಾಗ ಈ ಪಾಯಿಂಟ್ಸ್ ಕಂಡುಹಿಡಿಬೇಕು ಅಂದರೆ ರೇಷಿಯೋ ಬೇಕು, M1 M2 ಬೇಕು. ಹಾಗಾದರೆ ಇಲ್ಲಿ ಪಾರ್ಟ್ಸ್ ನೋಡಿ, ಟ್ರೈ ಅಂತಂದರೆ ಈಕ್ವಲ್ ಆಗಿ ಡಿವೈಡ್ ಆಗಿರುತ್ತೆ. ಸೊ ದಿಸ್ ಇಸ್ 1 ಪಾರ್ಟ್, ದಿಸ್ ಇಸ್ 1 ಪಾರ್ಟ್, ದಿಸ್ ಇಸ್ 1 ಪಾರ್ಟ್. ನನಗೆ ಈ ಪಾಯಿಂಟ್ ಬೇಕು ಅಂದರೆ ಇಲ್ಲಿ 1 ಪಾರ್ಟ್ ಇದೆ, ಇದಾದಮೇಲೆ 2 ಪಾರ್ಟ್ಸ್ ಇದೆ. ಹಾಗಾದರೆ ನಾವು ಇದನ್ನು 1:2 ಅಂತ ತಗೊಳ್ತೀವಿ. ಕ್ಯೂ ಅಂತ ಬಂದಾಗ ನೋಡಿ, ಈಕ್ವಲ್ ಪಾರ್ಟ್ಸ್ ಬಂದಾಗ ಈ ಸೈಡ್ 2 ಇದೆ, 2:1 ಅಂತ ಕನ್ಸಿಡರ್ ಮಾಡ್ತೀವಿ. ರೇಷಿಯೋ ನಾವೇ ಇಲ್ಲಿ ತೊಗೊಳ್ಬೇಕು, ಅವ್ರು ಕೊಟ್ಟಿಲ್ಲ, ನಾವೇ ಕನ್ಸಿಡರ್ ಮಾಡಬೇಕು. ಸೊ 1 is 1:2, another 1 is 2:1. ಹಾಗಾದರೆ ಫಸ್ಟ್ ನೋಡಿ, ಪಿ ಆಫ್ ಎಕ್ಸ್ ವೈ ಫೈಂಡ್ ಔಟ್ ಮಾಡ್ತೀನಿ. ಫಾರ್ಮುಲಾ ನೋಡಿ, ಅಗೇನ್ M1 x2 M2 x1 ಬೈ M1 ಪ್ಲಸ್ M2, ಇನ್ನೊಂದು M1 y2 M2 y1 M1 ಪ್ಲಸ್ M2. ಕ್ಲಿಯರಾ? ದಿಸ್ ಇಸ್ ಈಗ ಇದು M1, ಇದು M2. ಫಸ್ಟ್ ಪಿ ನಾನು ಫೈಂಡ್ ಔಟ್ ಮಾಡಬೇಕಾದ್ರೆ ಪಿ ಅಲ್ಲಿ ನೋಡಿ, M1 ಅಂತಂದರೆ ಏನಿದೆ? 1 ಇದೆ. ವಾಟ್ ಇಸ್ x2? ದಿಸ್ ಇಸ್ ನೋಡಿ, ಇದು x1 y1 x2 y2, 10 ಬಂತು. ಪ್ಲಸ್ M2 ಅಂತಂದರೆ 2 ಇದೆ, x1 ಇಟ್ ಇಸ್ 6 ಡಿವೈಡೆಡ್ ಬೈ 1 ಪ್ಲಸ್ 2. ಇಲ್ಲಿ ಬರ್ತೀನಿ, ಇಲ್ಲಿಗೆ ಬಂದಾಗ ಏನು ಬರುತ್ತೆ? ಅಗೇನ್ M1 ಇಟ್ ಇಸ್ 1, y2 ಅಂತಂದರೆ ಎಷ್ಟಾಯಿತು? 8 ಆಯಿತು. ಪ್ಲಸ್ M2 ಇಟ್ ಇಸ್ 2, ದಟ್ ಈಸ್ ಇಲ್ಲೇನು ಬರುತ್ತೆ? -2 ಡಿವೈಡೆಡ್ ಬೈ 1 ಪ್ಲಸ್ 2. ಕ್ಲಿಯರ್? ಎಸ್, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಇಟ್ ಈಸ್ 1 10s are 10, 2 6s are 12, 10 ಪ್ಲಸ್ 12 ಬೈ 1 ಪ್ಲಸ್ 2 ಇಟ್ ಈಸ್ 3. ನೆಕ್ಸ್ಟ್ 1 8s are 8, ಪ್ಲಸ್ ಇಂಟು ಮೈನಸ್ ಮೈನಸ್, 2 2s are 4 ಬೈ 3. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 22/3, 22/3, 8 minus 4 ಇಟ್ ಇಸ್ 4/3. ಕ್ಲಿಯರ್ ಆಯ್ತಾ? ಈಗ ಇಲ್ಲಿ ಕೆಲವು ನಿಮ್ಗೆ ಏನಾಗುತ್ತೆ ಅಂತಂದರೆ ಡೈರೆಕ್ಟಾಗಿ ನಿಮಗೆ ಹೋಲ್ ನಂಬರ್ಸ್ ಬರಲ್ಲ, ಯು ವಿಲ್ ಗೋಯಿಂಗ್ ಟು ಗೆಟ್ ದ ಡೆಸಿಮಲ್ ಪಾಯಿಂಟ್ ಸಿಗುತ್ತೆ. ಓಕೆ, ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. x2 x1 y2 y1 ಸಿಂಪ್ಲಿಫೈ ಮಾಡಿದ್ದೀವಿ. ಅದೇ ಥರ ಕ್ಯೂ ಆಫ್ ಎಕ್ಸ್ ವೈ ನೋಡಿ, ಕ್ಯೂ ಆಫ್ ಎಕ್ಸ್ ವೈ ಫೈಂಡ್ ಔಟ್ ಮಾಡಬೇಕಾದ್ರೆ ಸೇಮ್ ಫಾರ್ಮುಲಾ, ಬಟ್ M1 M2 ಚೇಂಜ್ ಆಗುತ್ತೆ. ಇದು M1 M2. ಫಸ್ಟ್ 2 ತೊಗೊಳ್ತೀವಿ, 2 into 10 ಪ್ಲಸ್ 1 into 6, 2 ಪ್ಲಸ್ 1. ಅದೇ ಥರ 2 into 8 ಪ್ಲಸ್ 1 into -2 ಬೈ 2 ಪ್ಲಸ್ 1. ಎಷ್ಟಾಯಿತು? 2 10s are 20, 20 ಪ್ಲಸ್ 6 26/3 ಆಯಿತು. ಇಲ್ಲೇನು ಬರುತ್ತೆ? 2 8s are 16, 16 minus 2 14/3 ಬರುತ್ತೆ ನೋಡಿ. These are the coordinates of P of x, y, Q of trisection.
ಟ್ರೈ ಸೆಕ್ಷನ್ ಅಂತ ಬಂದರೆ ರೇಷಿಯೋ ನೋಡ್ಕೊಳ್ಳಿ, ಒಂದು 1:2 ಆದರೆ ಇನ್ನೊಂದು 2:1 ಆಗುತ್ತೆ. ಇದು ನಾವೇ ಕನ್ಸಿಡರ್ ಮಾಡುವಂಥದ್ದು ರೇಷಿಯೋ ಡಿವೈಡ್ಸ್ ಅಂತೇಳಿ. ಇನ್ನು ಲಾಸ್ಟ್ 2 ಕ್ವೆಶನ್ ಇದೆ, ಅಂದರೆ ಫಿಗರ್ ಕೊಡೋ ಅಂಥದ್ದು. ಇನ್ ದ ಗ್ರಾಫ್ ದ ಲೆಂತ್ ಆಫ್ ಬಿ ಪಿ ಅಂತ ಕೇಳ್ತೀರ, ಲೆಂತ್ ಆಫ್ ಬಿ ಪಿ ಫೈಂಡ್ ಔಟ್ ಮಾಡಿ ಅಂತ. ಓಕೆ, ಸೊ ಲೆಂತ್ ಆಫ್ ಬಿ ಪಿ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಫಿಗರ್ 1 ನೋಡ್ತಾ ಬನ್ನಿ, ದಿಸ್ ಇಸ್ ಲೆಂತ್ ಆಫ್ ಬಿ ಪಿ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬಂದರೆ ಲೆಂತ್ ಆಫ್ ಬಿ ಪಿ, ಸೊ ನೋಡ್ಕೋಬೇಕು ಪಾಯಿಂಟ್ಸ್ ಎಷ್ಟಿದೆ ಇಲ್ಲಿ. ಇಟ್ ಈಸ್ ಇದ್ರ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಎಷ್ಟು, 3,5. 3,5. ಹಾಗಾದರೆ ಈ ಪಾಯಿಂಟ್ ಪಿದು ಪಾಯಿಂಟ್ ಕಂಡುಹಿಡ್ಕೊಳ್ಳಿ, ಎಷ್ಟು ಬರುತ್ತೆ? ದಿಸ್ ಇಸ್ 3,3. ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದ್ರೆ ಕಂಪ್ಲೀಟಾಗಿ ನಾನು ತುಂಬ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ, ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿಕೊಡಿ. ಲೆಂತ್ ಆಫ್ ಬಿ ಪಿ ಕೇಳ್ತಿದ್ದಾರೆ, ಸೊ ನೀವೇನು ಮಾಡ್ತೀರಾ, ಪಿ ಕೋಆರ್ಡಿನೇಟ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ? 3,3 ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾವು ಇಲ್ಲಿ ಪಾಯಿಂಟ್ಸ್ ನೋಡಿದ್ರೆ ನೋಡಿ 3 ಗ್ರಾಫಲ್ಲಿ. ಸೊ 3,3 ಅಂದರೆ ಪಿ ಪಾಯಿಂಟ್ 3,3 ಇದೆ, ಬಿ ಪಾಯಿಂಟ್ 3,5 ಇದೆ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ ಫೈಂಡ್ ಔಟ್ ಮಾಡ್ತೀರಾ. ಅದೇ ಥರ ಫಿಗರಲ್ಲಿ ನೋಡಿ, ನೆಕ್ಸ್ಟ್ ಎ ಬಿ ಲೆಂತ್ ಕೇಳಿದ್ದಾರೆ. ದಿಸ್ ಎ ಬಿ ಲೆಂತ್ ಯಾವುದು? ಇಲ್ಲಿಂದ. ಸೊ ದಿಸ್ ಎ ಇಂದ ಬಿಗಿರೋ ಲೆಂತ್ ಏನು ಅಂತ ಕೇಳಿದ್ದಾರೆ. ಸೊ ಅಬ್ಸರ್ವ್ ಮಾಡಿ, ಈ ಲೆಂತ್ ಎ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ನೋಡಿ, ಲೆಂತ್ ಇಲ್ಲಿ ಬಂದರೆ ಇದೇನಾಗುತ್ತೆ, ಇಟ್ ಇಸ್ -1, 1,-1. ಇದು 4,-1 ನೋಡಿ, ಇದು 1,-1, ಇದು 4,-1 ಲೆಂತ್. ಸೊ ಪಿ ಎ ಬಿ ಪಾಯಿಂಟ್ಸು ನೋಟ್ ಮಾಡಿಕೊಂಡು ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ತಾರೆ, ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ಈಗ ಪ್ರಿಪ್ರೇಟ್ರಿ ಪೇಪರ್ ನೋಡೋದಾದರೆ, ಪ್ರಿಪ್ರೇಟ್ರಿ ಪೇಪರಲ್ಲಿ ಯಾವ ಥರ ಕ್ವೆಶನ್ಸ್ ಕೇಳಿದ್ರು ಅಂತ ನಾವು ನೋಡೋದಾದರೆ ನೋಡ್ತಾ ಬನ್ನಿ. ಫಸ್ಟ್ ನಾವು ಹೋಗಬೇಕಾಗಿರೋದು ಇಲ್ಲಿ ಯಾವುದೇ ಥರ MCQ ಅಲ್ಲಿ ಯಾವುದೇ ಥರ ಕ್ವೆಶನ್ಸ್ ಕೇಳಿಲ್ಲ. MCQ ಇಲ್ಲಿದೆ, 8th ಒನ್ ಇದೆ ನೋಡಿ, ಸೇಮ್ ಕ್ವೆಶನ್ ಏನು ಡಿಸ್ಕಸ್ ಮಾಡಿದೆ ಈಗ. ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಿ ಆಫ್ ಎ ಕಾಮ ಬಿ ಫ್ರಮ್ ದಿ ಆರಿಜಿನ್ ಅಂತ ಕೇಳ್ತಿದ್ದಾರೆ. ಆರಿಜಿನ್ ಅಂತ ಬಂದಾಗ ಆಸ್ ಐ ಟೋಲ್ಡ್ ಯು, ಡೈರೆಕ್ಟಾಗಿ ನೀವು √A² + B² ಅಂತ ಹೇಳಿ ಬರೆದು ಬಿಡ್ತೀರಾ. P, Q ಇದ್ರೆ √P² + Q², X, Y ಇದ್ರೆ √X² + Y², ಈ ಥರ. ಓಕೆ, ಅದನ್ನು ಬಿಟ್ಟು ನೋಡಿ ನೆಕ್ಸ್ಟ್ ಯಾವ ಥರ ಕ್ವೆಶನ್ಸ್ ಕೇಳಿದ್ದಾರೆ ಅಂತಂದರೆ ಕೋಆರ್ಡಿನೇಟ್ ಜಾಮೆಟ್ರಿಲಿ. ಡಿಸ್ಟೆನ್ಸ್ ಫಾರ್ಮುಲಾ ಕೇಳಿದ್ದಾರೆ ನೋಡಿ. 23rd one, find the distance between the points 3,1, 6,4. ಡಿಸ್ಟೆನ್ಸ್ ಫಾರ್ಮುಲಾ √(x2 - x1) (² y2 - y1) (²). ಏನು ಬರುತ್ತೆ ನಿಮಗೆ? √(6 - 3) (² 4 - 1) (²). 6 - 3 3, 3² 9 ಆಯಿತು, 4 - 1 3, 3² 9 ಆಯಿತು. ಆರ್ ಯು ಕ್ಯಾನ್ ರೈಟ್ ಇಟ್ ಆಸ್ 3√2 ಅಂತನಾದರೂ ಬರಿಬೋದು. ಕ್ಲಿಯರ್ ಆಯಿತಾ? ಯೂನಿಟ್ಸ್ ಅನ್ನೋದನ್ನು ಬರೀರಿ. ಯಾರು ಔಟ್ ಇದ್ದೀರಾ, ಎಲ್ಲೂ ನಿಮಗೆ ಮಾರ್ಕ್ಸ್ ಹೋಗೋದಿರೋ ಥರ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡ್ತಾ ಬಂದರೆ 3 ಮಾರ್ಕ್ಸಲ್ಲಿ 3 ಮಾರ್ಕ್ಸಿಗೆ ನೋಡೋಣ. 3 ಮಾರ್ಕ್ಸಲ್ಲಿ ಯಾವ ಕ್ವೆಶನ್ ಕೊಟ್ಟಿದ್ದಾರೆ? ಎಸ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫೈಂಡ್ ದ ರೇಷಿಯೋ ಇನ್ ವಿಚ್ ದಿ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದಿ ಪಾಯಿಂಟ್ಸ್ ಎ ಆಫ್ 1, -5 ಬಿ ಆಫ್ ಈಸ್ ಡಿವೈಡೆಡ್ ಬೈ ದಿ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಅಂದರೆ ಯಾವ್ದು ಗೊತ್ತಾ? ಪಿ ಆಫ್ ಎಕ್ಸ್, ವೈ ಅಂತ ನಾವೇನು ತಗೊಳ್ತೀವಿ ಅಂತಾರೆ, ಡಿವೈಡೆಡ್ ಬೈ ಎಕ್ಸ್ ಆಕ್ಸಿಸ್ ಅಂತಂದರೆ ಅಲ್ಲಿ ವೈ ಕೋಆರ್ಡಿನೇಟ್ 0 ಆಗಿರಬೇಕು, ಅಂದರೆ ಎಕ್ಸ್, 0 ಆಗಿರುತ್ತೆ. ಓಕೆನಾ? ಇಲ್ಲೇನಾಗುತ್ತೆ, ಆ್ಯಂಡ್ ಆಲ್ಸೋ ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಆಫ್ ಡಿವಿಷನ್ ಅಂತ ಕೇಳಿದ್ದಾರೆ. ಸೊ ಇದು ಎಕ್ಸ್, 0 ಆಗಿರುತ್ತೆ. ಸೊ ಇನ್ನು ರೇಷಿಯೋ ಅಂತ ಕೇಳಿದಾಗ ನಾನು ಹೇಳಿದ್ದೀನಿ K:1 ಅಂತ ಕನ್ಸಿಡರ್ ಮಾಡ್ತೀರಾ. ಓಕೆ, K:1 ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ, ನೋಡ್ಕೊಳ್ಳಿ. ಈಗ K:1 ಅಂತ ನಾವು ರೇಷಿಯೋ K:1 ಲೆಟ್ ಅಂತ ಬರ್ಕೋತೀನಿ. ಈಗ ಕೋಆರ್ಡಿನೇಟ್ಸ್ ಅವರೇ ಕೊಟ್ಟಿದ್ದಾರೆ, ಏನು? 1, -5 -4, 5 ಡಿವೈಡೆಡ್ ಬೈ ಎಕ್ಸ್ ಆಕ್ಸಿಸ್ ಅಂದರೆ ಇದು ಪಿ ಆಫ್ ಎಕ್ಸ್, ವೈ ಏನಾಗಿರುತ್ತೆ? ಎಕ್ಸ್, 0 ಆಗಿರುತ್ತೆ. ಇಲ್ಲಿ ವೈ ಕೋಆರ್ಡಿನೇಟ್ಸ್ 0 ಆಗಿರುತ್ತೆ, ಡಿವೈಡೆಡ್ ಬೈ ಎಕ್ಸ್ ಆಕ್ಸಿಸ್. ಓಕೆ, ಎಕ್ಸ್ ಆಕ್ಸಿಸಿಂದ ಡಿವೈಡ್ ಆಗಿರೋದ್ರಿಂದ ಸೇಮ್ ಫಾರ್ಮುಲಾ ಇಲ್ಲಿ ನೋಡ್ತಾ ಬನ್ನಿ. ಫಾರ್ಮುಲಾ ಬರ್ಕೊಳ್ತೀವಿ, ಏನು? m1 x2 m2 x1 ಬೈ m1 + m2, ಅದೇ ಥರ m1 y2 m2 y1 ಬೈ m1 + m2 ಅಂತ ಬರಿತೀವಿ. ಸೊ ಪಿ ಆಫ್ ಎಕ್ಸ್, ವೈ ಏನಾಗಿರುತ್ತೆ? ಎಕ್ಸ್, 0 ಆಗಿರುತ್ತೆ. ಓಕೆ, ಎಸ್, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. m1 ನಮಗೇನು? ಕೆ, ನಾನು ಕೆ ಅಂತ ತೊಗೊಂಡಿದ್ದೀನಿ. ಕೆ ಇಲ್ಲೇ ನೋಡಿ, ದಿಸ್ ಇಸ್ m1 m2, ಕೆ ಆಗಿದೆ. x2 ಇಲ್ಲಿ ನೋಡಿ, ದಿಸ್ ಇಸ್ x1 y1 x2 y2. x2 ಏನು ತೊಗೊಂಡಿದ್ದೀನಿ? -4
ಪ್ಲಸ್ 1 ಇಂಟು 1 ಬೈ ಕೆ ಪ್ಲಸ್ 1. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ನೋಡಿ m1. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. m1 ಏನಿದೆ ಇಲ್ಲಿ? ಅಗೇನ್ ಕೆ y2 ಅಬ್ಸರ್ವ್ ಮಾಡಿದ್ರೆ 5 ಪ್ಲಸ್ 1 ಇಂಟು -5 ಡಿವೈಡೆಡ್ ಬೈ ಕೆ ಪ್ಲಸ್ 1. ಕ್ಲಿಯರ್ ಆಯಿತಾ? ಇದು ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಮೈನಸ್ ಇಲ್ಲಿ ರೈಸ್ ಮಾಡ್ತೀನಿ. ಎಸ್, ಇಲ್ಲಿ x,0 ಹಾಗೆ ಇರುತ್ತೆ. -4k ಪ್ಲಸ್ 1 ಡಿವೈಡೆಡ್ ಬೈ ಕೆ ಪ್ಲಸ್ 1. ಇದು 5k ಮೈನಸ್ 5k ಪ್ಲಸ್ 1. ಇಲ್ಲಿ ನಾನು ಸಿಂಪಲಾಗಿ ನಾನು ನಿಮ್ಗೆ ಏನು ಹೇಳೋದು ಅಂತಂದರೆ, ಯಾವ್ದು ಇವಾಗ ಏನು ಮಾಡಬೇಕು ಮ್ಯಾಮ್, ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿಂದ ಆದಮೇಲೆ? ಇಲ್ಲಿ ಎಕ್ಸ್ಗೆ ನಾವು ಈಕ್ವೇಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ. ಬಟ್ ನೀವು ವೈ ಕೋಆರ್ಡಿನೇಟು ವೈ ಜೊತೆ ಈಕ್ವೇಟ್ ಮಾಡ್ಬೋದು. ಸೊ ಇಲ್ಲಿ ನಮ್ಗೆ ಏನು ಬರುತ್ತೆ? 5k ಮೈನಸ್ 5 ಬೈ ಕೆ ಪ್ಲಸ್ 1 ಈಕ್ವಲ್ 0. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಕಂಪ್ಲೀಟ್ 0 ಆಗೋಯ್ತು. 5k ಮೈನಸ್ 5 ಈಕ್ವಲ್ 0. 5k ಈಕ್ವಲ್ಸ್ 5. 1 ಕೆ ವ್ಯಾಲ್ಯೂ ಏನಾಯಿತು? 1 ಆಗೋಯ್ತು. ಅಂದರೆ ರೇಷಿಯೋ ಏನಾಯಿತು ನಮಗಿಲ್ಲಿ? ರೇಷಿಯೋ ಬಿಕೇಮ್ 1:1 ರೇಷಿಯೋ ಬಂದಿದೆ. 1:1 ರೇಷಿಯೋ ಬಂದಾಯಿತು. ಈಗ ನೆಕ್ಸ್ಟ್ ಏನು ಕೇಳಿದ್ದಾರೆ? ಫೈಂಡ್ ದ ಎಕ್ಸ್ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಅಂದರೆ ಕೆ ಜಾಗದಲ್ಲಿ 1 ಹಾಕಿದ್ರೆ ಆಯಿತು. ನಾನು ಇಲ್ಲಿ ಬರಿತೀನಿ ಬಿಟ್ವೀನು. ಓಕೆ, ಇಲ್ಲಿ ಬರಿತೀನಿ ನೋಡಿ. ಈಗ ಇದನ್ನೇ ತಗೊಳ್ಳೋಣ. ಎಕ್ಸ್ ವ್ಯಾಲ್ಯೂ ಏನಿದೆ? ಎಕ್ಸ್ ಇಸ್ ಈಕ್ವಲ್ ಟು -4k ಪ್ಲಸ್ 1 ಬೈ ಕೆ ಪ್ಲಸ್ 1. ಓಕೆ, ಕೆ ಜಾಗದಲ್ಲಿ 1 ಹಾಕಿದ್ರೆ ಆಯಿತು ನೋಡಿ. -4 ಇಂಟು 1 ಪ್ಲಸ್ 1 1 ಪ್ಲಸ್ 1 ಎಷ್ಟಾಯಿತು? -4 ಇಂಟು 1 ಅಂದರೆ -4 ಪ್ಲಸ್ 1 ಅಂದರೆ -3/2 ಆಗುತ್ತೆ. ಸೊ ಕೋಆರ್ಡಿನೇಟ್ ಏನಾಯಿತು? -3/2, 0. -3/2, 0 ಇಸ್ ದ ಕೋಆರ್ಡಿನೇಟ್. ಅಂದರೆ ಇದು ಎಕ್ಸಾಕ್ಟ್ ನಮಗೇನಾಗುತ್ತೆ? ರೇಷಿಯೋ ಈಕ್ವಲ್ ಬಂದಿರೋದ್ರಿಂದ ಎಕ್ಸಾಕ್ಟ್ ಮಿಡ್ ವ್ಯಾಲ್ಯೂಲಿ ಡಿವೈಡ್ ಆಗುತ್ತೆ ಅಂತ ನಾವಿಲ್ಲಿ ಕನ್ಕ್ಲೂಡ್ ಮಾಡ್ಬೋದು. ಬೇಕಾದ್ರೆ ಇದನ್ನು ಕಾಪಿ ಮಾಡ್ಕೊಳ್ಳಿ ಇದು ಆನ್ಸರ್ನ. ಯಾರಿಗೆ ಗೊತ್ತಿಲ್ಲ ಪ್ರಿಪ್ರೇಟ್ರಿಲಿ ನೋಡಿ, ಯಾವಾಗಲೂ ತಿಳ್ಕೊಳ್ಳಿ. ಎಕ್ಸ್ ಆಕ್ಸಿಸ್ ಅಂತ ಕೇಳಿದ್ರೆ ಕೋಆರ್ಡಿನೇಟ್ x,0 ಆಗುತ್ತೆ. ಇಲ್ಲ ಅದೇ ವೈ ಆಕ್ಸಿಸ್ ಅಂತ ಕೊಟ್ಟರೆ 0,y ಅಂತ ಬರ್ಕೊಳ್ಳಿ. ಫಸ್ಟು ಕೆ ವ್ಯಾಲ್ಯೂ ಅಂದರೆ ರೇಷಿಯೋ ಬೇಕು ಅಂದರೆ 0ಗೆ ಯಾವುದಿದೆ ಈಕ್ವೇಟ್ ಮಾಡಿಕೊಂಡು ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಅಥವಾ ವೈ ಬರುತ್ತೆ. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಕೋಆರ್ಡಿನೇಟ್ ಜಾಮೆಟ್ರಿಲಿ ಕೇಳಿರುವಂಥ ಕ್ವೆಶನ್ಸ್ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇನ್ನೇನಾದರೂ ಡೌಟ್ಸ್ ಇದ್ದರೆ ನಾನು ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಇವತ್ತು ನೈಟ್ ವಿತಿನ್ 10 ಟ್ರಿಗ್ನೋಮೆಟ್ರಿ, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗಲಿಲ್ಲ ಅಂತಂದರೆ ನಾಳೆ ಮಾರ್ನಿಂಗ್ ಆದರೂ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಯಾಕಂದರೆ ನಾನು ನಿಮಗೆ ಮಾತು ಕೊಟ್ಟಿದ್ದೀನಿ, ಡೆಫಿನೆಟ್ಲಿ ವಿತಿನ್ 19th ಆಲ್ 14 ಚಾಪ್ಟರ್ಸ್ನ ಡಿಸ್ಕಸ್ ಮಾಡ್ತೀನಿ ನಿಮ್ಮ ಜೊತೆ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ವಿತಿನ್ ನೈಟ್ ಬಿಫೋರ್ 10 ಅಥವಾ ನಾಳೆ ಮಾರ್ನಿಂಗ್ ಆದರೂ ನಾನು ಇನ್ನೊಂದು ವಿಡಿಯೋ ಪೋಸ್ಟ್ ಮಾಡಿ, ಇನ್ನು ನಾಳೆಯಿಂದ ಈವ್ನಿಂಗ್ 2 ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ರೆ ಅಲ್ಲಿಗೆ 3 days 6 ವೀಡಿಯೋಸ್, ಅಲ್ಲಿ 14 ಲೆಸನ್ಸ್ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಆಫ್ಟರ್ 21st ಎಕ್ಸಾಮ್ ಮುಗಿಸ್ಕೊಂಡು ಬಂದಮೇಲೆ ಆ ಹಾಫ್ ಡೇ ಇನ್ನು ಉಳಿದಿದ್ದು 2.5 ದಿನ ಕಂಪ್ಲೀಟ್ ನನ್ನ ಜೊತೆ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಮ್ಯಾಥ್ಸ್ ಎಕ್ಸಾಮ್ ಇಷ್ಟು ಈಸಿನಾ ಅನ್ನೋ ಥರ ಅನಿಸುತ್ತೆ. ಓಕೆ, ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.